ಒನ್ ಆಫ್ ಹೀಸ್ ಕೈಂಡ್ಸ್, ಅಪರೂಪದಲ್ಲಿ ಅಪರೂಪದ ರಾಜಕಾರಣಿ, ಅಷ್ಟು ಮಾತ್ರ ಹೇಳಬಹುದು. ಹೋಗಿ ಬನ್ನಿ, ನಿಮ್ಮಂಥವ್ರ ಸಂತತಿ ಸಾವಿರ ಆಗ್ಬೋದು. ಸದ್ಯಕ್ಕೆ ಆ ಹೋಪ್ಸ್ ಕಾಣಿಸ್ತಾ ಇಲ್ಲ. ನಾವು ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀವಿ. ವಯನಾಡಿನಲ್ಲಿ ಮಳೆ ಬಂದು, ಜುಲೈ ತಿಂಗಳಲ್ಲಿ ಮಳೆ ಬಂದು ಭೂಕುಸಿತ ಆಗಿ ಊರಿಗೆ ಊರೇ ಕೊಚ್ಕೊಂಡು ಹೋದು. ಕೇರಳದ ವಯನಾಡಿನಲ್ಲಿ, ವಯನಾಡಿನ ಪಾಲಿಗೆ ದೊಡ್ಡ ದುರಂತ ಅದು. 200 ಜನ ಸತ್ತೋಗಿದ್ರು. ಆ ದುರಂತ ಆದಾಗ ಕರ್ನಾಟಕ ಸರ್ಕಾರ ಸಂತ್ರಸ್ತರಿಗೆ 100 ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತು. ಇದು ಅಪರೂಪ ಇದು. ಅಂದರೆ ಈಗ ಒಂದು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಪಕ್ಕದ ಜಿಲ್ಲೆಯಲ್ಲಿ ಏನೋ ನಾವು ಕಾಮಗಾರಿ ಮಾಡ್ತೀವಿ ಅಂತ ಹೇಳ್ದಂಗೆ, ಒಂದು ರಾಜ್ಯದ ಸರ್ಕಾರ ಪಕ್ಕದ ರಾಜ್ಯದಲ್ಲಿ ನಾವು ಒಂದು ಕಾಮಗಾರಿ ಮಾಡ್ತೀವಿ, ಹ್ಯುಮ್ಯಾನಿಟೇರಿಯನ್ ಕಾಮಗಾರಿ ಮಾಡ್ತೀವಿ ಅದನ್ನು ಹೇಳ್ತು. ಚರ್ಚೆಗಳಾದವು ಒಂದಷ್ಟು. ಅದಾದ ನಂತರ ಈಗ ಒಂದು ರಾಜ್ಯದಲ್ಲಿ ಇಂಥದ್ದೊಂದು ದೊಡ್ಡ ದುರ್ಘಟನೆ ನಡೆದಿದೆ, ಪಕ್ಕದ ರಾಜ್ಯ ಒಂದು ನಾವು ಕಾಮಗಾರಿ ಮಾಡಿಕೊಡ್ತೀವಿ, ನಿಮ್ಮ ಜನರಿಗೆ ಒಂದು 100 ಮನೆ ಕಟ್ಟಿಕೊಡ್ತೀವಿ ಅಂದಾಗ ಆಸಕ್ತಿ ತೋರಿಸಬೇಕಾಗಿರೋದು ಆ ರಾಜ್ಯ ಸರ್ಕಾರ, ಅರ್ಥಾತ್ ಕೇರಳ ಸರ್ಕಾರ. ಕೇರಳ ಸರ್ಕಾರ ಫಾಲೋಅಪ್ ಮಾಡಬೇಕು. ನೀವು ಮನೆ ಕಟ್ಟಿಸ್ಕೊಡ್ತೀವಿ ಅಂದಿದ್ರಿ, ಏನಾಯಿತು? ನಮ್ಮಲ್ಲಿ ಇಂಥ ಜಾಗ ಇದೆ, ಯಾವಾಗ ಕಟ್ಟಿಸ್ಕೊಡ್ತೀರಿ, ಹೆಂಗೆ ಕಟ್ಟಿಸ್ಕೊಡ್ತೀರಿ? ಫಾಲೋಅಪ್ ಕೇರಳ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಒಪ್ಕೊಳ್ಳೋದು ಬಿಡೋದು, ಆಮೇಲೆ ಇದು ಮಾತು. ಇಲ್ಲಿ ಉಲ್ಟಾ ಆಗ್ತಾ ಇದೆ. ಕೇರಳ ಸರ್ಕಾರ ಆಸಕ್ತಿ ತೋರಿಸ್ತಿಲ್ವಂತೆ. ರಾಜ್ಯ ಸರ್ಕಾರ ಫಸ್ಟ್ ಕೇಳ್ತಂತೆ, ನಮಗೆ ಜಾಗ ತೋರಿಸಿ, ಆ ಜಾಗದಲ್ಲಿ 100 ಮನೆ ಕಟ್ಟಿಸ್ಕೊಡ್ತೀವಿ ನಾವು ಅಂತ. ಕೇರಳ ಸರ್ಕಾರ ಜಾಗನೂ ತೋರಿಸಲಿಲ್ಲ, ಏನಿಲ್ಲ. ಈಗ ಅಕಸ್ಮಾತ್ ಜಾಗ ಅವೈಲೇಬಲ್ ಇಲ್ಲ ಅಂದರೆ ಜಾಗಕ್ಕೂ ನಾವೇ ದುಡ್ಡು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಪತ್ರ. ಪಿಣರಾಯಿ ವಿಜಯನ್ನರಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದಾರೆ. Kindly recall that during my visit to Wayanad following the unfortunate landslide incident, I had announced my government's commitment to donate 100 houses to support the affected families. ಇತ್ಯಾದಿ ಇತ್ಯಾದಿ ಹೇಳ್ತಾ ಹೋಗ್ತಾರೆ. It is concerning that no communication has been received from the government of Kerala. ಕೇರಳ ಸರ್ಕಾರದಿಂದ ಯಾವುದೇ ಪತ್ರ ಬಂದಿಲ್ಲ ನಮಗೆ. ನಾವೇ ಹೇಳ್ತಾ ಇದ್ದೀವಿ 100 ಮನೆ ಕಟ್ಟಿಸ್ಕೊಡ್ತೀವಿ ಅಂತ, ನೀವು ಮಾತ್ರ ಏನೂ ಹೇಳ್ತಾ ಇಲ್ಲ. To facilitate this initiative, I also wish to convey that my government is ready to purchase the land required for constructing the houses. ಜಮೀನಿನ ದುಡ್ಡನ್ನು ನಾವೇ ಕೊಡೋದಕ್ಕೆ ತಯಾರಾಗಿದ್ದೀವಿ. Ensuring swift progress in providing relief to the affected families. ಅಂತ ನಮ್ಮ ಮುಖ್ಯಮಂತ್ರಿಗಳು, ದಯಾಮಯಗಳಾದ ಸಿದ್ದರಾಮಯ್ಯನವರು ಕೇರಳದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮನೆ ಕಟ್ಟಿಸ್ಕೊಡ್ತೀವಿ ಅಂದ್ವಿ ನಾವು, ನೀವು ಯಾಕೋ ಆಸಕ್ತಿನೇ ತೋರಿಸ್ತಿಲ್ಲ, ಯಾಕೆ, ಏನಾಯಿತು? ಜಾಗ ಇಲ್ಲ ಅಂದರೆ ಹೇಳಿ, ಜಾಗದ ದುಡ್ಡನ್ನು ನಾವು ಕೊಡ್ತೀವಿ. ಅರ್ಥಾತ್ ಕರ್ನಾಟಕ ಸರ್ಕಾರ 100 ಮನೆಗಳಿಗೆ ಬೇಕಾದಷ್ಟು ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಮನೆಗಳನ್ನು ಕಟ್ಟಿಸಿ ನಿಮ್ಮ ಸಂತ್ರಸ್ತರಿಗೆ ಕೊಟ್ಟು ಬರುತ್ತೆ ಅಂತ ಬರೆದಿದ್ದಾರೆ. ಇದೇನು ಲೆಕ್ಕಾಚಾರ ಇದು? ಅದು ಕೇರಳದ ಊರು ಅನ್ನೋದಷ್ಟೇ ಅಲ್ಲ, ವಯನಾಡು ಅನ್ನೋದು. ಘಟನೆ ನಡೆದಾಗ ರಾಹುಲ್ ಗಾಂಧಿ ಅಲ್ಲಿಯ ಸಂಸದರು, ಈಗ ಪ್ರಿಯಾಂಕಾ ಗಾಂಧಿ ಸಂಸದರು. ಇದಕ್ಕಿಂತ ಮುಂಚೆ ಇದೇ ವಯನಾಡಿನಲ್ಲಿ ಆನೆ ತುಳಿದು ಒಬ್ಬ ಸತ್ತೋಗ್ಬಿಟ್ಟಿದ್ರು. ಆನೆ ತುಳಿತದಿಂದ ಸಾವು. ರಾಹುಲ್ ಗಾಂಧಿ ಅವರ ಮನೆಗೆ ಭೇಟಿ ಕೊಟ್ಟರು. ಅಜೀಜ್ ಜೋಸೆಫ್ ಅಂತ ಅವ್ರ ಹೆಸರು. ರಾಹುಲ್ ಗಾಂಧಿ ಅವರ ಮನೆಗೆ ಹೋದರು. ತಮ್ಮ ಕ್ಷೇತ್ರದಲ್ಲಿ ಒಬ್ಬನ ಆನೆ ತುಳಿದು ಸಾಯಿಸಿದೆ ಅಂತ. ನಮ್ಮ ಹುಡುಗರು ನೋಡಿ, ಆನೆ ಹಾಕು ಅಂದರೆ ಆಫ್ರಿಕನ್ ಆನೆ ಹಾಕಿಬಿಟ್ಟಿದ್ದಾರೆ, ಇಂಡಿಯನ್ ಆನೆ ಇರಲಿ. ಆನೆ ತುಳಿದು ಸಾಯಿಸ್ತು. ರಾಹುಲ್ ಗಾಂಧಿಯವರು ಭೇಟಿ ಕೊಟ್ಟರು ಮನೆಗೆ. ಕೇರಳ ಸರ್ಕಾರದಿಂದ ಪರಿಹಾರ ಬಂದಿತ್ತು ಅವ್ರಿಗೆ. ಯಾರೋ ಹೇಳಿದ್ರು ಅವ್ರಿಗೆ, ಆನೆ ಕರ್ನಾಟಕದ ಕಡೆಯಿಂದ ಬರುತ್ತೆ ಅಂತ, ಕರ್ನಾಟಕದ ಆನೆಗಳು ಬಂದುಬಿಡ್ತಾವೆ ಇಲ್ಲಿ ಅಂತ. ಅವ್ರಿಗೆ ಹಾಗಾದರೆ ಕರ್ನಾಟಕ ಸರ್ಕಾರ ಪರಿಹಾರ ಕೊಡಬೇಕು ಅಂತಲೂ ಅನ್ನಿಸ್ತು. ತಕ್ಷಣ ಫೋನ್ ತಗೊಂಡ್ರು, ಪರಿಹಾರ ಕೊಡ್ರಿ ಇಲ್ಲಿ ಅಂತ. 15 ಲಕ್ಷ ಪರಿಹಾರನೂ ಘೋಷಣೆ ಮಾಡಿಬಿಟ್ರು. ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಕರೆಕ್ಟು ಸರ್, ಆದರೆ ನಾವೇ ಹಾಕಿಕೊಂಡಿರೋ ಒಂದು ನಿಯಮ ಇದೆ. ಒಂದು ದುರ್ಘಟನೆಗೆ ಒಬ್ಬರಿಗೆ ಒಂದು ಕಡೆಯಿಂದ ಮಾತ್ರ ಪರಿಹಾರ. ಕರ್ನಾಟಕದಲ್ಲಿ ಆನೆ ತುಳಿದು ಸತ್ತಂಥವ್ರು ಎಷ್ಟು ಜನ ಇನ್ನೂ ಪರಿಹಾರಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅನ್ನೋದರ ವರದಿಯನ್ನು ನಾವು ಕೊಟ್ಟಿದ್ವಿ. ಬಟ್ ಹಂಗಲ್ಲ, ಅಲ್ಲಿ ರಾಹುಲ್ ಗಾಂಧಿ ಅವರಿಂದ ಕಾಲ್ ಬಂತು. ಸ್ವತಃ ರಾಹುಲ್ ಗಾಂಧಿ ಹೇಳಿದ್ರೆ ಇಲ್ಲ ಅನ್ನೋದಕ್ಕಾಗತ್ತೆ. 15 ಲಕ್ಷ ಅನೌನ್ಸ್ ಮಾಡಿಬಿಟ್ರು. ಈಗ ಮನೆಗಳು,
ಕೇರಳ ಸರ್ಕಾರಕ್ಕೆ ಆಸಕ್ತಿ ಇಲ್ಲ, ಯಾವಾಗ ಕಟ್ಟಿಸ್ಕೊಡೋಣ ಅಂತ ಒಂದು ರಾಜಕೀಯ ಚರ್ಚೆ ಆಗ್ತಾ ಇದೆ. ಟ್ವೀಟ್ ಮೇಲೆ ಟ್ವೀಟ್ ಮಾಡಿದ್ದಾರೆ ವಿಜೇಂದ್ರ ಅವರು. ಟ್ವೀಟು: ಕರ್ನಾಟಕದ ರಸ್ತೆಗಳು ಟಾರ್ಗಿಂತ ಹೆಚ್ಚು ಗುಂಡಿಗಳನ್ನು ಹೊಂದಿವೆ. ಕರ್ನಾಟಕದ ಹೂಡಿಕೆಗಳು ತೆಲಂಗಾಣಕ್ಕೆ ಹೋಗ್ತಾ ಇದ್ದಾವೆ. ಉತ್ತರ ಕರ್ನಾಟಕವನ್ನು ನಿರ್ಲಕ್ಷಿಸಲಾಗಿದ್ದು ನಿರುದ್ಯೋಗ ಹೆಚ್ಚುತ್ತಾ ಇದೆ. ಆದರೂ CM ಸಿದ್ದರಾಮಯ್ಯನವರು ಕೇರಳದಲ್ಲಿ ಮನೆ ನಿರ್ಮಿಸುವುದಾಗಿ ಮೊದಲು ಭರವಸೆ ನೀಡಿದ್ರು. ಈಗ ಅನುಕೂಲವಾಗುವಂತೆ ಭೂಮಿ ಖರೀದಿಸುವುದಕ್ಕೂ ಸಿದ್ಧ ಅಂದಿದ್ದಾರೆ. ನೀವು ಕೆಲಸ ಮಾಡ್ತಾ ಇರೋದು ಕರ್ನಾಟಕದ ಜನರಿಗಾಗಿಯೋ ಅಥವಾ ಗಾಂಧಿ ಕುಟುಂಬಕ್ಕಾಗಿಯೋ? JDSನವ್ರದ್ದು ಟ್ವೀಟ್: ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಸಾವಿರಾರು ರಸ್ತೆಗಳು ಗುಂಡಿ ಬಿದ್ದು ಹಾಳಾಗಿವೆ. ರಸ್ತೆಗಳ ಅಭಿವೃದ್ಧಿ ಕಾಣದೆ ಜನ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಗುಲಾಮಗಿರಿ ಮಾಡುತ್ತಿರುವ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು, ಕೇರಳ ಸಂಸದರನ್ನು ಮೆಚ್ಚಿಸಲು ಕರ್ನಾಟಕದ ಬೊಕ್ಕಸ ಬರಿದು ಮಾಡುತ್ತಿದ್ದಾರೆ. ಪ್ರಿಯಾಂಕಾ ಗಾಂಧಿ ಸಂಸದರಾಗಿರುವ ವಯನಾಡಿನಲ್ಲಿ 100 ಮನೆಗಳನ್ನು ಕಟ್ಟಿಕೊಡಲು ಹಾಗೂ ಭೂಮಿ ಖರೀದಿಯ ವೆಚ್ಚವನ್ನೂ ಭರಿಸುವುದಾಗಿ ಕೇರಳ CMಗೆ ಪತ್ರ ಬರೆದಿದ್ದಾರೆ, ಇತ್ಯಾದಿ ಇತ್ಯಾದಿ. ಇದರ ಲಾಸ್ಟ್ ಲೈನು: ಆದರೆ ಇಟಲಿ ಮಾತೆ ಮತ್ತು ಅವರ ಮಕ್ಕಳನ್ನು ಮೆಚ್ಚಿಸಲು ಸಿದ್ದರಾಮಯ್ಯ ನಮ್ಮ ನಾಡಿನ ತೆರಿಗೆ ಹಣ ದುರ್ಬಳಕೆ ಮಾಡುತ್ತಿದ್ದಾರೆ ಅಂತ JDSನವರ ಟ್ವೀಟ್ನಲ್ಲಿದೆ. ಕೊನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್: ಭ್ರಷ್ಟಾಚಾರದ ಕಳಂಕ ಮೆತ್ತಿಕೊಂಡು ಭಂಡತನದಿಂದ ಕುರ್ಚಿ ಉಳಿಸಿಕೊಳ್ಳಲು ಹೆಣಗಾಡುತ್ತಿರುವ CM ಸಿದ್ದರಾಮಯ್ಯನವರ ಸರ್ಕಾರ ಹೈಕಮಾಂಡ್ ನಾಯಕರನ್ನು ಮೆಚ್ಚಿಸಲು ಕನ್ನಡಿಗರ ತೆರಿಗೆ ಹಣವನ್ನು ಪೋಲು ಮಾಡುತ್ತಿದೆ, ಇತ್ಯಾದಿ ಇತ್ಯಾದಿ ಅವರು ಟ್ವೀಟ್ ಮಾಡಿದ್ದಾರೆ. ನಾಡದ್ರೋಹಿ ಸರ್ಕಾರ ಇದು ಅಂತ CT ರವಿಯವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ವಯನಾಡಿನ ಸಂತ್ರಸ್ತರ ಬಗ್ಗೆ ಕಾಳಜಿ ಇರೋದು ನಾನು ಅದನ್ನು ತಪ್ಪು ಅಂತ ನಾನು ಹೇಳಲ್ಲ. ಇತ್ತೀಚೆಗೆ ಒಂದು ಕೇರಳದ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಅವ್ರು ಹೇಳಿದ್ದಾರೆ, ನಿಮಗೆ ಜಾಗದ ಸಮಸ್ಯೆ ಇದ್ದರೆ ಜಾಗ ಪರ್ಚೇಸ್ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿದಿರಿ, ಮನೆ ಕಟ್ಕೊಡೋದಕ್ಕೆ ಹೇಳಿದಿರಿ, ಮುಂದಾಗಿದ್ದೀರಿ. ಇದು ಮಾನವೀಯ ಕಳಕಳಿ ಇರುವಂಥವರು ವರ್ತಿಸಬೇಕಾಗಿರೋ ಸಂಗತಿ. ಇದು ಯಾವುದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ನೀವು ಕೇವಲ ವಯನಾಡಿಗೆ ಮಾತ್ರ ನಿಮ್ಮ ದೃಷ್ಟಿ ಹರಿಸಿರೋದು ನಿಮ್ಮ ಮಾನಸಿಕ ಗುಲಾಮಗಿರಿಯ ಸಂಕೇತ ಅಂತ ಅನಿಸುತ್ತೆ. ಯಾಕೆಂದರೆ ವಯನಾಡನ್ನು ಪ್ರತಿನಿಧಿಸ್ತಾ ಇದ್ದವರು ಹಿಂದೆ ರಾಹುಲ್ ಗಾಂಧಿ, ಈಗ ಪ್ರಿಯಾಂಕಾ ಗಾಂಧಿ ಅಂತ ಹೊರಟಿದ್ದೀರಿ. ಇದು ನಿಮ್ಮದು ಸಹಜವಾಗಿರ್ತಕ್ಕಂಥ ಮಾನವೀಯ ಕಳಕಳಿ ಅಂತ ಅನ್ನಿಸ್ತಾ ಇಲ್ಲ. ಸರ್ಕಾರಕ್ಕೊಂದು ಮನವಿ. ಸೋಮಣ್ಣ ಅವರು ಹೌಸಿಂಗ್ ಮಿನಿಸ್ಟರ್ ಆಗಿದ್ದರು, ವಸತಿ ಸಚಿವರಾಗಿದ್ದರು. ನಮ್ಮ ಊರಿಗೊಂದು 100 ಮನೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದರು. ಅದರದ್ದು ಒಂದು ಕಂತು ಬಿಡುಗಡೆ ಆಗಿತ್ತು. ಮನೆಗಳು ಅರ್ಧರ್ಧ ಆಗಿ ನಿಂತುಬಿಟ್ಟಿದ್ದಾವೆ. 2ನೇ ಕಂತು ಬಿಡುಗಡೆ ಆಗ್ತಾ ಇಲ್ಲ. ದಯವಿಟ್ಟು ಕಾಳಜಿ ವಹಿಸಿ ಅದೊಂದು ಮಾಡಿಕೊಡಿ. ನಮ್ಮೂರಿನಲ್ಲಿ, ಕರ್ನಾಟಕದಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ವಿವರಗಳನ್ನು ಬೇಕಿದ್ರೆ ಕೊಡ್ತೀವಿ. ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.